ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಕೈದಾಳ ಗ್ರಾಮದಲ್ಲಿ ನಾವಿವತ್ತಿದ್ದೇವೆ. ಯಾಕಪ್ಪ ಕೈದಾಳದಲ್ಲಿ ಇದ್ದೇವೆ ಅಂದ್ರೆ, ಈ ಒಂದು ಕೈದಾಳ ಗ್ರಾಮದಲ್ಲಿ ಇರತಕ್ಕಂಥ ಚೆನ್ನಕೇಶವ ದೇವಸ್ಥಾನ ಬಹಳ ವಿಶೇಷವಾದದ್ದು, ಐತಿಹಾಸಿಕವಾದದ್ದು, ಜೊತೆಗೆ ತನ್ನದೇ ಆದ ಚರಿತ್ರೆಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ಚೆನ್ನಕೇಶವ ಒಂದು ಕೈದಾಳ ದೇವಸ್ಥಾನ. ಹಾಗಾಗಿ ಇಲ್ಲಿ ಅಮರ ಶಿಲ್ಪಿ ಜಕಣಾಚಾರಿ ಮತ್ತೆ ಮಗ ಡಕಣಾಚಾರಿಯ ಒಂದು ಕತೆ ಕೂಡ ಇಲ್ಲಿ ಬಹಳ ರೋಚಕವಾಗಿರುತ್ತದೆ. ಒಬ್ಬ ಜಕಣಾಚಾರಿ ಎಂಬ ವ್ಯಕ್ತಿ ಇದೇ ಕೈದಾಳದಲ್ಲಿ ಮೊದಲು ಇದಕ್ಕೆ ಕ್ರೀಡಾಪುರಿ ಅಂತ ಒಂದು ಹಳ್ಳಿ ಇದು. ಈ ಒಂದು ಕ್ರೀಡಾಪುರಿ ಹಳ್ಳಿಯಲ್ಲಿ ಜಕಣಾಚಾರಿ ಎಂಬ ಒಬ್ಬ ಶಿಲ್ಪಿಗಾರ ಈ ಒಂದು ಗ್ರಾಮದಲ್ಲಿ ಹುಡ್ತಾನೆ. ಹುಟ್ಟ ಆದ್ಮೇಲೆ ತನ್ನ ಒಂದು ಶಿಲ್ಪಕಲೆಯನ್ನ ಉಳಿಸಿ ಬೆಳೆಸಬೇಕು ಎಂಬ ಒಂದು ನಿಟ್ಟಿನಿಂದ ಕಲೆಗಾರರ ಜೊತೆ ಬೆರಿತಾ ಹೋಗ್ತಾನೆ. ಈ ಒಂದು ಕಲೆಯನ್ನು ಉಳಿಸ್ಬೇಕು ಅಂತಂದ್ಬಿಟ್ಟು ಎಲ್ಲ ಈ ರಾಜ್ಯದಂತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಗತ್ತಿನಲ್ಲಿ ಕಲೆಗಳನ್ನ ಕೆತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ, ಕಲೆಗಾರರ ಜೊತೆ ಸೇರಿ. ಆಗ ಇವನ ಕಲೆಯನ್ನ ನೋಡಿ ಹೊಯ್ಸಳ ರಾಜ್ಯದ ಆಗಿನ ವಿಷ್ಣುವರ್ಧನ ಒಬ್ಬ ರಾಜ ಏನ್ ಮಾಡ್ತಾನೆ, ಆ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನ ವಿಷ್ಣುವರ್ಧನನ ಶಿಲೆಗಳನ್ನ ಕೆತ್ತೋದಕ್ಕೆ ಜಕಣಾಚಾರಿಗೆ ಆಹ್ವಾನ ಕೊಡ್ತಾನೆ. ನೀನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನನ್ನ ಶಿಲೆಗಳನ್ನ, ವಿಷ್ಣುವರ್ಧನ ಶಿಲೆಗಳನ್ನ ಎಲ್ಲ ಕೆತ್ಕಬಾ ಅಂತ ಆಹ್ವಾನ ಕೊಡ್ತಾನೆ. ಆಗ ಎಲ್ಲವನ್ನೂ ಕೂಡ ಕೆತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಜಕಣಾಚಾರಿ ಬೇಲೂರು ಹಳೆಬೀಡಲ್ಲಿರ್ತಕ್ಕಂಥ ಚೆನ್ನಕೇಶವ ದೇವಸ್ಥಾನ ಎಲ್ಲವನ್ನೂ ಕೂಡ ಇನ್ನೇನು ಕೆತ್ತಿ ಇನ್ನೇನು ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಆಗ ಜಕಣಾಚಾರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಕಲೆಗೋಸ್ಕರ ತಿರುಗ್ತಾ ಇರ್ಬೇಕಾದ್ರೆ, ಕಲೆನ ಉಳಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಹತ್ರ ಜಕಣಾಚಾರಿ ಚೆನ್ನಕೇಶವ ಒಂದು ದೇವಸ್ಥಾನವನ್ನ ಕೆಡ್ತಾ ಇರ್ಬೇಕಾದ್ರೆ, ಇವತ್ತಿಗೆ ಬೇಲೂರು ಹಳೆಬೀಡು ಅಂದ್ರೆ ನಮ್ಗೆಲ್ರಿಗೂ ಕೂಡ ಚಿರಪರಿಚಿತ. ಅಲ್ಲಿ ಆ ಚೆನ್ನಕೇಶವ ದೇವಸ್ಥಾನ ಕಟ್ಟಬೇಕಾದ್ರೆ ಮಗ ಡಕಣಾಚಾರಿ ಅವನು ಕೂಡ ಶಿಲ್ಪಕಲೆಯಲ್ಲಿ ಬಹಳ ಪ್ರತಿಭಾವಂತ ಇರ್ತಾನೆ. ತಂದೆಯನ್ನ ಹುಡಿಕೊಂಡು ಹೋಗ್ತಾ ಸಂದರ್ಭದಲ್ಲಿ ಬೇಲೂರು ಹಳೆಬೀಡು ಹತ್ರ ಹೋಗ್ತಾನೆ. ಅಲ್ಲಿ ಜಕಣಾಚಾರಿ ಕೆತ್ತಿರ್ತಕ್ಕಂಥ ಒಂದು ಶಿಲೆಯನ್ನು ನೋಡಿ, ಈ ಶಿಲೆ ನ್ಯೂನ್ಯತೆಯಿಂದ ಒಳಗೊಂಡಿದೆ, ಅಂದ್ರೆ ಇದರಲ್ಲಿ ಏನೋ ಲೋಪ ಇದೆ ಅಂತ ಜಕಣಾಚಾರಿ ಹೇಳ್ತಾನೆ. ಆದ್ರೆ ಇವರಿಬ್ರು ತಂದೆ ಮಕ್ಕಳು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ರೆ ಜಕಣಾಚಾರಿ ಒಂದು ಮಾತು ಹೇಳ್ತಾನೆ, ನಾನು ಈ ಒಂದು ಶಿಲೆಯಲ್ಲಿ ಏನಾದ್ರೂ ಲೋಪವು ಕಂಡು ಬಂದ್ರೆ ನಾನು ನನ್ನ ಬಲಗೈಯನ್ನ ಕಟ್ ಮಾಡ್ಕೊಳ್ತೇನೆ ಅಂತ ಕತ್ತರಿಸ್ಕೊಳ್ತೀನಿ ಅಂತ. ಆಗ ಡಕಣಾಚಾರಿ ಎಲ್ಲ ಆ ಶಿಲೆಯನ್ನ ಎಲ್ಲವೂ ಕೂಡ ವಿಭೂತಿಯನ್ನ ಸುಡ್ತಾರೆ, ಏನೋ ವಿಭೂತಿಯಿಂದ ಸುಡ್ತಾರೆ. ಆಗ ಹೊಟ್ಟೆ ಭಾಗದ ಒಂದು ಬಿಟ್ಟು ಪ್ರತಿಯೊಂದು ಕೂಡ ಎಲ್ಲವೂ ಕೂಡ ಒಣಗ್ತದೆ. ಹೊಟ್ಟೆ ಭಾಗದಲ್ಲಿ ನೋಡಿದಾಗ ಯಾಕೆ ಕೊಡೋದಿಲ್ಲ ಅನ್ಬೇಕಾದ್ರೆ ಅಲ್ಲಿ ಕಪ್ಪೆ ಕೂಡ ಇರ್ತದೆ. ಆಗ ನಾನು ಲೋಪ ಇದೆ ಅಂತ ಜಕಣಾಚಾರಿ ಮಗ ಡಕಣಾಚಾರಿ ಹೇಳಿದಾಗ ಆ ಕೈಯನ್ನ ಕತ್ತರಿಸ್ಕೊಳ್ತಾನೆ. ಆಗ ಗೊತ್ತಾಗುತ್ತೆ ಇವನೇ ನನ್ನ ಮಗ ಡಕಣಾಚಾರಿ ಅಂತ. ಆಗ ಬಂದ್ಬಿಟ್ಟು ಅವರು ಹುಟ್ಟೂರು ಇರ್ತಕ್ಕಂಥ ಈ ಕ್ರೀಡಾಪುರಿಗೆ ಬಂದ್ಬಿಟ್ಟು ನಾನು ಅಲ್ಲಿ ಲೋಪ ಇರ್ತಕ್ಕಂಥ ಚೆನ್ನಕೇಶ್ವರ ದೇವಸ್ಥಾನವನ್ನ ನನ್ನ ಊರು ಇರ್ತಕ್ಕಂಥ ಕ್ರೀಡಾಪುರದಲ್ಲಿ ನಾನು ಕಟ್ಟಬೇಕು ಎಂಬ ಒಂದು ಸಂಕಲ್ಪದಿಂದ ಬರ್ತಾರೆ. ಆಗ ಗೊತ್ತಾಗ್ತದೆ ನನ್ನ ಮಗ ಇವನೇ ಡಕಣಾಚಾರಿ ಅಂತ. ಆಗ ಎಡಗೈಯಲ್ಲೇ ಅವನ್ ಬಲಗೈ ಕತ್ತರಿಸ್ಕೊಂಡಿರ್ತಾನೆ, ಎಡಗೈಯಲ್ಲೇ ಈ ದೇವಸ್ಥಾನವನ್ನ ಈ ಕೈದಾಳದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಕಟ್ಟಿಸ್ತಾನೆ. ಆಗ ಅವರ ಮಗ ಇರ್ತಕ್ಕಂಥ ಡಕಣಾಚಾರಿ ಕೂಡ ಬಹಳ ಸಹಾಯವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇವನ ಇನ್ನೇನು ಈ ಶಿಲೆ ನೀವು ನೋಡ್ತಾ ಇರಬಹುದು, ಇದನ್ನ ಕಟ್ಟಿದ ಸಂದರ್ಭದಲ್ಲಿ ಚೆನ್ನಕೇಶ್ವರ ದೇವಸ್ಥಾನದಿಂದ ಇವನು ಎಡಗೈಯಲ್ಲೇ ಕಟ್ತಿರ್ತವೆ. ಇದು ನೋಡಿ ಆ ದೇವತೆ ಬಲಗೈ ಬರ್ತದೆ. ಹಾಗಾಗಿ ಕ್ರೀಡಾಪುರಿದ್ದು ಕೈ ಬಂದಿದ್ದಕ್ಕೆ ಅದು ಕೈ ದಾಳ ಆಗ್ತದೆ. ಅಂತಹ ರೋಚಕ ಒಂದು ಇತಿಹಾಸ ಹೊಂದಿರತಕ್ಕಂಥದ್ದಂದ್ರೆ ಅದು ಕೈದಾಳದಲ್ಲಿರ್ತಕ್ಕಂಥ ಶ್ರೀ ಚೆನ್ನಕೇಶವ ದೇವಸ್ಥಾನ. ಇಲ್ಲಿ ಜಕಣಾಚಾರಿ ಮತ್ತೆ ಡಕಣಾಚಾರಿ ತಂದೆ ಮತ್ತೆ ಮಗನ ಬಾಂಧವ್ಯ, ಜೊತೆಗೆ ಡಕಣಾಚಾರಿ ಹೇಗೆ ಕಲೆಯನ್ನ ಸಂಸ್ಕೃತಿಯನ್ನ ಉಳಿಸ್ಬೇಕು ಬೆಳೆಸ್ಬೇಕೆಂಬ ನಿಟ್ಟಿನಲ್ಲಿ ತನ್ನ ಮಕ್ಕಳನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾನೆ. ಅಂತಹ ರೋಚಕ ಕತೆ ನಮ್ಮ ತುಮಕೂರು ಜಿಲ್ಲೆಯ ಕೈದಾಳದಲ್ಲಿ. ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆಯ ಈ ಒಂದು ಕೈದಾಳದಲ್ಲಿ ತನ್ನದೇ ಆದ ಚರಿತ್ರೆಯನ್ನ, ತನ್ನದೇ ಇತಿಹಾಸವನ್ನ, ತನ್ನದೇ ಆದ ಒಂದು ಸಿದ್ಧಾಂತವನ್ನ ಇಟ್ಕೊಂಡು ತಂದೆ ಮಕ್ಕಳು ಹೇಗೆ ಸಹಾಯದಿಂದ ಎಡಗೈಯಿಂದ ಕಟ್ಟದ, ಆಗ ಆ ದೇವರು ಹೊಲಿದು ಬಿಟ್ಟು ಬಲಗೈ ಬಂತು, ಆಗ ಕೈ ಬಂದಿದ್ಕೆ ಅದ್ರ ಕೈ ದಾಳ ಅಂತ ಹೇಳ್ತಾರೆ. ಕ್ರೀಡಾಪುರದಿದ್ದು ಕೈದಾಳ ಹೇಗಾಯ್ತು, ಜೊತೆಗೆ ಆ ಒಂದು ಚೆನ್ನಕೇಶ್ವರ ಹಿಂದೆ ಆ ಸೂರ್ಯನ ಕಿಂಡಿಗಳು ಸೀದಾ ಆ ದೇವಸ್ಥಾನಕ್ಕೆ ಬೀಳ್ತವೆ. ಆ ರೀತಿ ಕೂಡ ಕಿಂಡಿ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಂತಹ ಒಂದು ಪ್ರಸಿದ್ಧವಾದ ಒಂದು ಕ್ಷೇತ್ರ ಅಂದ್ರೆ ಅದು ನಮ್ಮ ತುಮಕೂರು ಜಿಲ್ಲೆಯ ಕೈದಾಳ ಕ್ಷೇತ್ರ. ಹಾಗಾಗಿ ಎಲ್ಲ ಪ್ರವಾಸಿಗರು ಬಂದು ನಮ್ಮ ತುಮಕೂರು ಜಿಲ್ಲೆಯ ಈ ಕೈದಾಳವನ್ನ ಬಂದು ಭೇಟಿ ಮಾಡಿ. ಎಲ್ರಿಗೂ ಕೂಡ ನಮಸ್ಕಾರ. ನೂತನ ಸನ್ವಿಷನ್ ಆಪ್ಟಿಕಲ್ಸ್, ನಿಮ್ಮ ತಪಾಸಣೆ ನಮ್ಮ ಆದ್ಯತೆ, ನಮ್ಮ ಸೇವೆಗಳು ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ, 1 ವರ್ಷ ಫ್ರೀ ವಾರಂಟಿ, ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ. ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು. ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ.